ಇವ್ ಚಂದು ಏನ್ ಮಾಡ್ತಿದ್ದಾನಂತ ಕಾಣನ. ಬೆಳಿಗ್ಗೆಯಿಂದ ಇವತ್ತು ಮಂತಾವ್ಲೆ ಬಂದಿಲ್ಲ. ಸ್ಕೂಲಿಗೆ ರಜೆ ಇರೋ ದಿವಸ ಓಡ್ ಬಂದ್ಬಿಡೋನು. ನಾನು ಏಟೋತಂತ ಕಾಯನ. ಬರ್ಲೇ ಇಲ್ವಲ್ಲ, ಅದಕ್ಕೆ ಮಂತಾವ್ ನಾನೇ ಹುಡ್ಕೊಂಬಂದೆ. ಚಂದು, ಲೋ ಚಂದು, ಚಂದುಲೇ, ಏನಪ್ಪ ಇವನು ಕೂಕೊಂಡ್ರು ಇಲ್ಲ. ಏನ್ ಮಾಡೋದು ಇವತ್ತು, ಬೇಜಾರಾಗುತ್ತೆ ಇವನಿಲ್ಲ ಅಂದ್ರೆ. ಇವನಿಗೂ ಸೇರ್ಕೊಂಡು ನಾನು ಚಂದು ಇಬ್ರಾಳು ಕ್ರಿಕೆಟ್ ಆಡೋಣ ಅಂತ ನಾನು ನೋಡ್ತಿದ್ದೀನಿ. ಇವ್ನು ನೋಡಿದ್ರೆ ನಮ್ಮ ಮನೆ ಹತ್ರನೂ ಬಂದಿಲ್ಲ, ಇವನ್ ಮನೆ ಹತ್ರ ಹುಡ್ಕೊಂಬಂದ್ರು ಕಾಣಿಸ್ತಿಲ್ಲ. ಎಲ್ಲಾರು ನೆಂಟ್ರ ಮನೆಗೆ ಹೋದ್ನೋ ಏನಪ್ಪ. ಅವ್ರ ತಾತ ಅಲ್ಲಿ ಇಲ್ಲಿ ಹೋಗ್ತಿರೋದು, ಅವ್ರ ಅಜ್ಜಿ ತಾತ ಅವ್ರ ಜೊತೆ ಎತ್ತಗಾರ ಹೋಗಿದಾನ ಏನ. ಚಂದು, ಲೋ ಚಂದು, ಲೋ ಚಂದು, ಎಷ್ಟೊತ್ತಂತ ಕೂಕೊಳ್ಳೋದು. ಈ ನನ್ನ ಮಗನ್ ದುರಾಂಕಾರ ಜಾಸ್ತಿ ಆಗ್ಬಿಟ್ಟೈತಿ ಇವನಿಗೆ. ಪಾಪ ಏನು ನಮ್ ಚಂದು ಅಂತ ಮನೆ ಹತ್ರ ಹುಡ್ಕೊಂಬಂದ್ರೆ ನೋಡು, ಈ ನನ್ನ ಮಗ ಮಾತಾಡ್ತಾನೇನು. ಯಾಕೆಲ್ಲ ಸುನಿಲ್ಲ ಹಿಂಗ್ ಬಂದಿದೀಯ ಮಂತವ. ನೆಗಡೆ ಹಂಗೆ. ಸುನಿಲ, ಇದಾಕಲ್ಲ ಮಂತ ಹುಡ್ಕೊಂಬಂದಿದ್ಯಾ, ಯಾಕೆ ಏನಾಯ್ತು? ನಾನು ಅವಾಗ್ಲಿಂದ ನೀನ್ ಕೂಕಾಡ್ತಿದ್ದೀನಿ, ನನಗೆ ಕೇಳಿಸ್ತು ಕಣಲ್ಲ. ಆದ್ರೆ ಏನ್ ಮಾಡ್ತೀಯ, ನಂಗೆ ಎದಲಕ್ ಆಗ್ತಿಲ್ಕಣು. ಕೆಮ್ಮು ನೆಗಡೆ ಎಲ್ಲಾನು ಸಿಕ್ಕಾಬಟ್ಟೆ ಆಗ್ಬಿಟ್ಟೈತ್ ಕಣಲ್ಲ. ರಾತ್ರಿಯಿಂದ ಸಿಕ್ಕಾಬಟ್ಟೆ ಜ್ವರ ಕಣಲು ಸುನಿಲ. ಚಳಿ ಜ್ವರ ಅಂದ್ರೆ ಹಂಗಲ್ಲ. ನಮ್ಮ ಅಜ್ಜಿ ಆಸ್ಪತ್ರೆ ಕರ್ಕೊಂಡು ಹೋಗಿತ್ತು. ನಮ್ಮ ಅಪ್ಪಯ್ಯ ನಮ್ಮ ಅಮ್ಮ ನೆಂಟ್ರ ಮನೆಗೆ ಹೋಗಿದ್ದಾರೆ. ನಮ್ಮ ಅಜ್ಜಿ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಟ್ಟು ಇವಾಗಿನ್ನೂ ಕೂರ್ಸಿತ್ತು ಮನೆ ಹತ್ರ ಕರ್ಕೊಂಡ್ ಬಂದ್ಬಿಟ್ಟು ಒಂದ್ ಗಳಿಗೆ ಮಲ್ಕೊಳ್ಳ ಪಾಪ ಅಂತ. ನಾನು ಮಲ್ಕೊಂಡಿದ್ದೆ ಕಣಲ್ಲ. ಆದ್ರೆ ನೀನ್ ಅವಾಗ್ಲಿಂದ ಕೂಕಡ್ತಿದ್ದಲ್ಲ, ಅದಕ್ಕೆ ಬಂದು ಕಣಲು. ಸಿಕ್ಕಾಬಟ್ಟೆ ಚಳಿ ಜ್ವರ ಕಣಲು ಸುನಿಲ. ತಡೀಕ್ ಆಗ್ತಿಲ್ಲ ಕಣಲ್ಲ. ಹೌದೇನಲ್ಲ ಚಂದು, ಸಖತ್ ಚಳಿ ಜ್ವರ ಅನ್ನು ನಿನ್ಗೆ. ಪಾಪ ನಿನ್ ಮಕ ನೋಡಿ ಹೆಂಗಾಗ್ಬಿಟ್ಟೈತಂತ. ಬಾಡ್ ಹೋಗ್ಬಿಟ್ಟೈತ್ ಕಣಲ್ಲ ಒಂದೇ ದಿವಸಕ್ಕೆ. ಸೊರಗ್ ಬಿಡು, ಏನಲ್ಲ ಮಾಡೋದು. ಅಲ್ ಕಣಲ್ಲ, ಚಳಿ ಆಗ್ತೈತಂತ ಹೇಳ್ತಿದ್ದೆ, ಸ್ವೆಟ್ರ್ ಹಾಕಬೇಕಾನೆ ನೀನು. ಒಟ್ಟು ಕಂಜಿಸ್ ನನ್ ಮಗ ಕಣಲ್ಲ ನೀನಂತ ಚಂದು ನೀನು. ಸ್ವೆಟ್ರ್ ಹಾಕೊಂಡ್ಬಿಟ್ರೆ ಎಲ್ಲ ಹಳೆದಾಗ್ಬಿಡುತ್ತೋ ಅಂತ ನೀನು ಹಾಕೊಂತಾನೆ ಇಲ್ಲ ಅಲ್ವಾ. ಎಲೇ ಹಾಕಣಲು ಸ್ವೆಟ್ರು, ಚಳಿ ಕಡಿಮೆ ಆಗುತ್ತೆ. ಜ್ವರ ಬಂದಾಗ ಸ್ವೆಟ್ರ್ ಹಾಕಬೇಕು. ನನ್ಗೂ ಚಳಿ ಜ್ವರ ಆಗುತ್ತೆ ನೋಡು. ಜ್ವರ ಬಂದಾಗ ನಮ್ಮ ಅಜ್ಜಿ ಸ್ವೆಟ್ರ್ ಹಾಕ್ಬಿಡುತ್ತ ಕಣಪ್ಪ. ನೀನು ಹಾಕೊಳ್ಳೋ ಏನು ಆಗಲ್ಲ. ಮತ್ತೆ ಏನಲ್ಲ ಮಾಡೋದು. ನೀನ್ ನೋಡಿರಿ ಇವತ್ತು ಚಳಿ ಜ್ವರ ಅಂತ ಮಲ್ಕೊಂಡಿದ್ಯಾ. ನನಗೊಬ್ನೇ, ನನಗೆ ಸಖತ್ ಬೋರ್ ಹೊಡಿ ಇಟ್ಕೊಳಲು. ಚಂದ, ಏನಲ್ಲ ಮಾಡೋದು. ನಿನ್ಗೂ ಜ್ವರ ಬಂದೈತಲ್ಲ, ಇವತ್ತೇ ಜ್ವರ ಬರ್ಬೇಕಿತ್ತ ನಿನ್ಗೆ. ಇನ್ನೊಂದ್ 2-3 ದಿವಸ ಬಿಟ್ಕೊಂಡಾರ ಬರ್ಬೇಕಿತ್ತಪ್ಪ. ಸ್ಕೂಲ್ ಇರೋವಾಗ್ಲಾದ್ರು. ಇವತ್ತೇ ಬಂದೈತ್ ನೋಡ್ಲಾ ಜ್ವರ. ನೋಡಿ ನನ್ನ ಮಗುನ ಹೆಂಗ್ ಹೇಳ್ತಾರಂತ. ಅಲ್ಕಣಲ್ಲ ಸುನಿಲ, ಜ್ವರ ಹೇಳಿ ಕೇಳಿ ಬರುತ್ತೆ ಅನ್ನಲ್ಲ. ಇವತ್ ಬರ್ಬೇಕು ನಾಳೆ ಬರ್ಬೇಕು ಅಂತ ಹೇಳ್ತಿದ್ಯಲ್ಲ. ನೀನು ಒಬ್ಬ ಫ್ರೆಂಡ್ ಅನ್ನಲ್ಲ. ಪಾಪ ಜ್ವರ ಬಂದೈತೆ, ನಮ್ ಚಂದು ಹುಷಾರಿಲ್ಲ ಅಂತ ನಾನು ಎಲ್ಲ ಬೇಜಾರ್ ಮಾಡ್ಕೊಳ್ತಾನಂತ ಹೇಳಿದ್ರೆ, ಈ ನನ್ನ ಮಗ ಇವನು ನಾಳೆ ಬರ್ಬೇಕಿತ್ತು ಜ್ವರ, ನಾಳೆ ಬರ್ಬೇಕಿತ್ತು ಅಂತ ಹೇಳ್ತಾನೆ. ಲೋ ಅಷ್ಟೇ ಕಣಲ್ಲ ಫ್ರೆಂಡ್ಶಿಪ್ ಅಂದ್ರೆ. ಹೋಗ್ಲಿ ಬಿಡಲ್ಲ ಚಂದು, ನಾನು ಹಂಗಲ್ಲ ಕಣಲ್ಲ ಹೇಳಿದ್ದು. ನಾನೊಂಥರ ಹೇಳಿದ್ರೆ ಇವನೇ ಒಂಥರ ತಿಳ್ಕೊಂತ ಕಣಪ್ಪ ಇವ್ ಚಂದು. ಬಿಡು ಹೋಗ್ಲಿ ಅತ್ಲಾಗೆ. ಅಲ್ಕಣು, ಮತ್ತೆ ಆಟ ಆಡಕ್ ಬರಲ್ವಾ ಹಂಗಾರೆ ನೀನು? ಲೋ 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 ಸುನಿಲ, ಏನು ಅಂತ ಮಾತಾಡ್ತಿದ್ದಿಲ್ಲ. ನಾನೇನಾದ್ರೂ ಆಟ ಆಡಕ್ ಬಂದ್ಬಿಟ್ಟು ನಮ್ಮ ಅಜ್ಜಿ ಬಿಡುತ್ತೆ ಅನ್ನಲ್ಲ. ಏರಿಕ್ ಬಿಡುತ್ತೆ ಆಟೆಯ. ಇವಾಗಿನ್ನೂ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಡಾಕ್ಟರ್ ಹತ್ರ ಎಲ್ಲ ತೋರಿಸ್ಕೊಂಡ್ ಬಂದಿದ್ದಾರೆ. ಜ್ವರ ಬಂದೈತೆ, ಅಲ್ಲಿ ಇಲ್ಲಿ ಆಟ ಆಡಕ್ ಹೋಗಿನಿ, ಅರ್ಧ ಕಾಯಿಲೆ ಮಾಡ್ಕೊಂಡಿದ್ದೆ. ಬಿಸ್ಲಲ್ಲಿ ಜಾಸ್ತಿ ಬಿಸ್ಲೈತೆ, ಎಲ್ಲೂ ಹೋಗ್ಬೇಡ ಅಂತ ಬೈದು ನಮ್ಮ ಅಜ್ಜಿ ಬೆಳಿಗ್ಗೆ ನಾನು ಒಂದೇ ಸಮಕ್ಕೆ ಬೈಕೊಂಡ್ ಬಂದೈತಪ್ಪ. ನಾನಂತೂ ಎಲ್ಲೂ ಬರೋದು ಕಣಪ್ಪ. ಇವಾಗಿನ್ನೂ ತಿಂಡಿ ತಿನ್ಸಿ ಮಾತ್ರೆ ನುಂಗ್ಸಿ ಮಲ್ಗ್ಸಿತ್ತು. ನಾನು ಎದ್ ಬಂದಿರೋದು ನೋಡಿದ್ರೆ ನಮ್ಮ ಅಜ್ಜಿ ಏರಿಕ್ ಬಿಡುತ್ತೆ ಇವಾಗ. ಯಪ್ಪ ಸುಮ್ಕಿರಪ್ಪ, ಇನ್ನೊಂದ್ ದಿವಸ ಬೇಕಾದ್ರೆ ಆಟ ಆಡೋದಂತೆ. ನಾನು ಹುಷಾರಲ್ಲಮ್ಮ, ಆದ್ಮೇಲೆ ಬೇಕಾದ್ರೆ. ಸರಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ನಾನು ಮಂತ ಹೋಗ್ತೀನಿ ಕಣ್ ಬಿಡು. ನೀನು ಆಟ ಆಡಕ್ ಬರಲ್ಲ ಅಂದ್ಮೇಲೆ ಇನ್ನೇನು ಮಾಡೋಣ. ನಾನು ಹೋಮ್ವರ್ಕ್ ಏನಾರ ಐತೆ ಬರೆಯೋದು, ಬರ್ಕೊಂಡ್ಬಿಟ್ಟು ಊಟ ಮಾಡ್ಕೊಂಡು ಆರಾಮಾಗಿ ಮಲ್ಕೊಂಡ್ಬಿಡ್ತೀನಿ. ಕಣಲು ಸುನಿಲ, ನೀನು ಎಲ್ಲೂ ಆಟ ಆಡಕ್ ಹೋಗ್ಬೇಡ ಕಣಲು. ನೋಡು, ನನಗ್ ಜ್ವರ ಬಂದಿರೋದು ನಿನ್ಗೂ ಜ್ವರ ಬಂದ್ಬಿಡುತ್ತೆ. ಜಾಸ್ತಿ ಬಿಸ್ಲೈತ್ ಕಣಲು. ಆ ಸೊಳ್ಳೆ ಹತ್ರ ಸೊಳ್ಳೆ ಗಿಳೆ ಎಲ್ಲ ಕಚ್ಚಿ ಜ್ವರ ಬಂದ್ಬಿಟ್ರೆ ಯಪ್ಪ ಆಸ್ಪತ್ರೆಲಿ ಹಂಗಲ್ಲ ಕಣಪ್ಪ, ಸಖತ್ ಕಷ್ಟ ಕಣಲು. ಮಾತ್ರೆ ಎಲ್ಲ ನುಂಗಿಸ್ತಾರೆ. ಇನ್ನೊಂದ್ ದಿವಸ ಜ್ವರ ಮಾಡ್ಕೋಬಾರ್ದು ಅನ್ಸ್ಬಿಡ್ತು ಕಣಲು. ನನ್ಗಂತೂ ಸಖತ್ ಭಯ ಆಗಂಗ ಆಯ್ತು, ಗೊತ್ತಾ ನಿನ್ಗೆ? ನಿನ್ಗೂ ಹೇಳ್ತಿರೋದು ಆಟೆ. ಎಲ್ಲೂ ಜಾಸ್ತಿ ಬಿಸಿಲಲ್ಲೆಲ್ಲೂ ಆಟ ಆಡಕ್ ಹೋಗ್ಬೇಡ ಕಣೋ, ಬಿಸಿಲು ಜಾಸ್ತಿ ಐತೆ. ಇದೇನಪ್ಪ ಇದು? ಮಂತವ್ ಯಾರು ಕಾಣಿಸ್ತಾನೆ ಇಲ್ಲೋ. ಓಹೋಹೋ, ಇಲ್ಲೇ ಇದಾರಲ್ಲಪ್ಪ ಇವರು. ಏನಂದ್ರಪ್ಪ ಹುಡುಗರ, ಏನ್ರ ಮಾಡ್ತಿದ್ರ ಇಬ್ರು ನಿನ್ಕೊಂಡ್ಬಿಟ್ಟು? ಅಗ ಲೋ 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 ಸುನಿಲ, ಅಲ್ಲಿ ನೋಡಲ್ಲ ಗೌಡ್ರು ಬಂದಾರೆ. ಗೌಡ್ರು ಇದಾಕಲ್ಲ ನಮ್ಮಂತ ಬಂದಾರ ಗೌಡ್ರು ಇವತ್ತು. ಗೌಡ್ರೆ, ಏನ್ ಹೇಳ್ಕೊಂಡ್ರಿ ಗೌಡ್ರೆ? ನಾನು ಚಂದ ಇಬ್ರು ಸ್ಕೂಲ್ ನಲ್ಲಿ ಹೋಮ್ವರ್ಕ್ ಕೊಟ್ಟಿದ್ರಲ್ಲ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದು ಡೀಪ್ ಆಗಿ. ಗೌಡ್ರೆ, ಯಾಕೆ
ಬಂದಿದ್ದೀರಲ್ಲ ಚಂದ್ರಮಂತವ. ನೋಡ್ದೇನಪ್ಪ ಈ ಹುಡುಗರು. ನಾನು ಬಂದಿರೋದು ಬೇರೆ ವಿಷಯ ಹೇಳ್ಬೇಕನ್ರಪ್ಪ ನಿಮಗೆ. ಪರವಾಗಿಲ್ಲ ಕಣ್ರಲ್ಲ. ಲೇ ಪಾಪ, ನಿಮ್ಮ ಅಜ್ಜಿ ಇಲ್ವೇನೋ ಶಂಕರಾಜು? ಎತ್ಲಾಕ್ ಹೋಗೈತಲ್ಲ ಅಲ್ಕಳ್ಳ ಸುನಿಲ, ನಿಮ್ಮ ತಾತ ಎತ್ಲಾಕ್ ಹೋಗೈತಲ್ಲ. ನಿಮ್ಮ ಅಂತ ಹೋದ್ರು ಯಾರು ಕಾಣಿಸ್ತಿಲ್ಲ. ಎಲ್ಲ ತೋಟದ ಹತ್ರ ಹೋಗೈತ ನಿಮ್ಮ ತಾತ? ಗೊತ್ತಿಲ್ಕಂಡ್ರಿ ಗೌಡ್ರೆ, ನನಗೆ ತಾತ ಎತ್ಲಾಗ ಹೋಗೈತಂತ. ತೋಟದ ಹತ್ರ ಹೋಗುತ್ತೋ, ಹೊಲ್ತಾ ಹೋಗುತ್ತೋ, ಅಂಗಡಿ ಮಂತ ಹೋಗುತ್ತೋ, ಬಟ್ ನನ್ ಮಂತವಂತೂ ಯಾವಾಗ್ಲೂ ನಮ್ಮ ತಾತ ಇದೆಲ್ಲ ಕಂಡ್ರಿ ಗೌಡ್ರೆ. ಸಾಯಂಕಾಲದ ಹೊತ್ತರಿ ಮಂತ ಬರೋದು. ಬೆಳಗಿಂದ ಸಂಜೆ ಗಂಟ ಬರೀ ತೋಟ ಹೊಲ ಗದ್ದೆ ಹಸ್ಗಳು ನೋಡ್ಕೋಬೇಕು, ಅಲ್ಲಿ ಇಲ್ಲಿ ಓಡಾಡ್ತಿರ್ತಾರ ಕಣ್ರಿ ಗೌಡ್ರೆ. ಎಲ್ಲೋಗಿದಾರ ಏನು? ಗೌಡ್ರೆ ನನಗೂ ಗೊತ್ತಿಲ್ಕಂಡ್ರಿ ಗೌಡ್ರೆ, ನಮ್ ತಾತ ಎತ್ಲಾಗ ಹೋಗೈತಂತ. ಹೊತ್ತರಿಕೆ ಇದೊಳ್ಳೆ ಪದ್ಧತಿ ಆಗೋಯ್ತಲ್ಲ. ಅಲ್ಕಂಡ್ರಲ್ಲ ಪಾಪ. ಮನೇಲಿ ಯಾರಿದಾರೋ? ನಿಮ್ಮ ಅಜ್ಜಿ ಯಾರು ಇಲ್ವಲ್ಲ? ನಿಮ್ಮ ಅಜ್ಜಿನ ನಿಮ್ಮ ಅಪ್ಪಯ್ಯ ಯಾರು ಇಲ್ವಲ್ಲ ಪಾಪ? ನಮ್ಮ ಅಜ್ಜಿ ಐತೆ, ತಡೀರಿ ಗೌಡ್ರೆ ಕರಿತೀನಿ. ಅಜ್ಜಿ, ಅಜ್ಜಿ, ಅಜಯ್, ಗೌಡ್ರು ಬಂದಾರ ಬಾರಜಿ ಇಲ್ಲಿ. ಬಾಯಿಲೆ ಬೇಗ ಬೈಕ ಬಾಯಿಲೆ. ತಾತನ್ ಕೇಳ್ಕೊಂಡ್ ಬಂದೈತೆ ಯಾಕ? ಇದಾಕಲ್ಲ ಪಾಪ ಹಿಂಗ್ ಕೂಕಳ್ತಿದ್ಯಾ? ಅಲ್ಕಲ್ಲ ನಿನ್ಗೆ ಮಾತ್ರ ನುಂಗ್ಬಿಟ್ಟು ಆರಾಮಾಗಿ ಮಲ್ಕಳ್ಳ. ಜ್ವರ ಬಂದೈತೆ ಅಂತ ಹೇಳಿದ್ರೆ ನೀನು ಅಲ್ಲ ಎದ್ದು ಆಚೆ ಕಡೆ ಬಂದಿದ್ಯಾ? ಏನ್ ಕೆಲ್ಸ ಏನೋ ಮಾಡೋದ್ ಬೇಡವಾ ನಾನು? ಅದ್ಯಾಕೆ ಹಿಂಗ್ ಕೂಕಳ್ತಿದ್ಯಾ? ಯಾಕೋ? ಯಾಕೆ ಏನಾಗ್ಬೇಕಿತ್ತು? ನಡಿ ಮಲ್ಕ ನಡಿ. ನೋಡಿ ಅಜ್ಜಿ ಹೆಂಗ್ ಬೋಯ್ತು ಅಂತ. ಅಜ್ಜಿ ನಾನ್ ಮಲ್ಕೊಂಡಿದ್ದೆ ಕಣಜಿ. ನಾನೇನು ಬೇಕು ಬೇಕು ಅಂತ ಏನು ಎದ್ ಬಂದಿಲ್ಕೊಂಡು ಸುಮ್ನಿರು. ಅದ್ಯಾಕೆ ಹಿಂಗ್ ಬೈತೀಯ? ಅಜ್ಜಿ ಗೌಡ್ರು ಕೇಳ್ಕೊಂಬಂದಾರ ನೋಡಜ್ಜಿ ತಾತಂಗೆ. ಎಲ್ಲೋಗಿದಾರ ನಿಮ್ ತಾತ ಅಂತ ಕೇಳ್ತಿದ್ರು. ನನಗ್ ಗೊತ್ತಿಲ್ಕಂಡ್ರಿ ಗೌಡ್ರೆ, ನಮ್ಮ ಅಜ್ಜಿ ಇದಾರ ತಡ್ರಿ ಹೇಳ್ತೀನಿ, ಕರಿತೀನಿ ಅಂತ ಹೇಳಿದಾಗ ನೀನು ಕರೆದೆ ಆಟೆ. ನೋಡು ಅದೇನ್ ಕೇಳ ಮಾತಾಡು. ಗೌಡ್ರು ಬಂದಾರೇನ, ಅದಕ್ಕೆ ನೀನು ಕರೆದಿದ್ದು. ಗೌಡ್ರೆ ಇದಾಕ್ರಿ ಗೌಡ್ರೆ, ಇಲ್ಲಿ ಆಚೆ ಕಡೆ ಬಂದ್ ನಿಂತಿದ್ದೀರಾ. ಬರ್ರಿ ಗೌಡ್ರೆ ಮನೆ ಒಳಿಕೆ. ಕುರ್ಚಿ ಇದು ಪಾಪ ಒಡಗ್ಲಾ. ಗೌಡ್ರು ಬಂದಾರೆ, ಕುರ್ಚಿ ತಗೊಂಬ ಒಡಗು, ಕುತ್ಕೊಳ್ಳಿ. ಗೌಡ್ರೆ ಬರ್ರಿ ಗೌಡ್ರೆ ಕುತ್ಕೊಂಡ್ ಬರ್ರಿ, ಟೀ ಇಡ್ತೀನಿ. ಇದಾಕ್ರಿ ಗೌಡ್ರೆ ಹಿಂಗೆ ಮನೆಯವರೆಗೂ ಹುಡ್ಕೊಂಬಂದ್ ಬಿಟ್ಟಿದಾರಲ್ಲ ಇವತ್ತು, ಏನ್ ಸಮಾಚಾರ? ಅಯ್ಯ ತಾಯೇ, ಸಮಾಚಾರ ಇನ್ನೇನವ ಹೇಳಣ. ನಿಮ್ ಗಂಡ ಎತ್ಲಾಕ್ ಹೋದ್ನಮ್ಮೋ, ನಿನ್ ಗಂಡು ನೋಡಕ್ಕೆ ಅಂದೆ ಬಂದೆ ಕಣಮ್ಮೋ. ನಿನ್ ಗಂಡನಿಂದ ಒಂದ್ರೇಟು ಕೆಲಸ ಆಗ್ಬೇಕಿತ್ ಕಣ್ ತಾಯಿ. ಅದಕ್ಕೆ ಅಲ್ಲೆಲ್ಲ ಹುಡುಕ್ದೆ, ಡೈರಿ ತಾವ್ಲು ಎಲ್ಲ ತಾವ್ಲು ನೋಡ್ದೆ, ಅಂಗಡಿ ತಾವ್ಲ ಅಲ್ಲಿ ಇಲ್ಲಿ ಎಲ್ಲ ಎಲ್ಲೂ ಕಾಣಿಸ್ತಿಲ್ಲ. ಅದಕ್ಕೆ ಇನ್ನೇನಮ್ಮ ಮಾಡೋಕ್ಕಾಗುತ್ತೆ? ನಮ್ಗೆ ಕೆಲಸ ಆಗ್ಬೇಕಂದ್ರೆ ಹುಡ್ಕೊಂಡ್ ಬರಲೇಬೇಕಲ್ವೇನವ? ಅದಕ್ಕೆ ಎತ್ಲಾಗಿ ಬಂದೆ ಕಣವ. ಎತ್ಲಾಕ್ ಹೋಗಿದ್ದಾನೆ, ಕಾಣಿಸ್ತಾನೆ ಇಲ್ಲ ಅಲ್ಲಿ ಎಲ್ಲೂ. ಎಲ್ಲ ಮಂತವಿದ್ದಾನೆ ನಮ್ಮ ಇಲ್ಕಂಡ್ರಿ ಗೌಡ್ರಿ, ಅದೆಂತದ ನಮ್ಮೂರ್ ಕೆರೆಲೇನೋ ಬಲೆ ಹಾಕಿದಾರಂತಲ್ಲ ಅವ್ನ್ ಜಯಣ್ಣ ಏನೋ ಮೀನ್ ಹಿಡಿಯಕ್ಕೆ. ಅದಕ್ಕೆ ಇವತ್ತೇನೋ ಬಲೆ ತೆಗಿತಾನಂತ ಹೇಳಿದ್ರಂತೆ ಬೆಳಗ್ಗೆನೆ. ಅಲ್ಲಿ ಎದ್ದಾಡ್ಕಲ್ಲೇನೆ ಹೋಗಿದ್ದು. ಈಟತ್ತಾದ್ರೂ ಬಂದಿಲ್ಕಂಡ್ರಿ ಗೌಡ್ರಿ. ಅದೇನ್ ಮಾಡ್ತಿದಾರ ಏನೋ ಎತ್ತೋ ನನಗೂ ಗೊತ್ತಿಲ್ಲ. ಮೀನ್ ತಗೊಂಡ್ಬರ್ತೀನಿ. ಎಲ್ಲ ಮೀನ್ ಸಾಂಬಾರ್ ಮಾಡೋದಿಕ್ಕೆ ಎಲ್ಲ ಖಾರಕ್ಕೆಲ್ಲ ರೆಡಿ ಮಾಡ್ಕ. ಹುಣ್ಸೆ ಹಣ್ಣೆಲ್ಲ ನೆನಾಕ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿರೋ ಬರ್ತೀನಿ. ಜಿಲೇಬಿ ಮೀನು ಕಟ್ಲಾ ಮೀನೆಲ್ಲ ಸಿಕ್ತಿದ್ದಾವೆ ಅಂತ ಹೇಳಿರು. ನಾನು ಅತ್ಲಾಗಿ ಬ್ಯಾಡ್ಕಣಜಿ ಇನ್ನೇನು ಸುಮ್ಕಿರು, ಮುಂದಿನ ವಾರ ತಗೊಂಬಂದ್ರೆ ಆಗುತ್ತಂತ ಹೇಳಿರು. ಅವ್ರ ಮಾತು ಕೇಳಿಲ್ಲ, ಒಂದೇ ಸುಮ್ಕೆ ಆಟ ಮಾಡ್ಕೊಂಡು ತಗೊಂಬರ್ತೀನಿ ಅಂತ ಹೇಳಿರು. ಸರಿ ಕಣಜಿ ಆಯ್ತು, ಹೋಗಿ ತಗೊಂಬ, ಇನ್ನೇನ್ ಮಾಡಕ್ಕಾಗುತ್ತಂತ ನಾನು ಹೇಳಿ ಕಳಿಸ್ತೆ ಕಣ್ರಿ ಗೌಡ್ರೆ. ಅದಾಕ್ರಿ ಗೌಡ್ರೆ, ನಿಮಗ್ ಗೊತ್ತಿಲ್ವಾ ಮೀನ್ ಹಿಡಿತಿರೋದು? ಎಲ್ಲ ನನ್ನ ಮಕ್ಳ ರಂಗಜ್ಜ ಶಂಕರಜ್ಜ ಅಲ್ಲ ಕಣ್ರಲ್ಲ, ನನ್ಗೆ ಬಿಟ್ಟು ಹೋಗಿದಿರಲ್ಲ. ಎಂಥ ನನ್ನ ಮಕ್ಳು ಇದಿರಲ್ಲ ನೀವು. ಇತ್ತೀಚೆಗೆ ಹಾಕ ಈ ನನ್ನ ಮಕ್ಕಳು ಬಲು ಕಲ್ತು ಬಿಟ್ಟಿದಾರಲ್ಲ. ಅಲ್ಲ ನಾನೇನಂತದ್ ಮಾಡಿದ್ದೀನಿ ಇವ್ರಿಗೆ ಇಬ್ಬರಿಗೂ ಅಂತ ಗೊತ್ತಾಗ್ಲಿಲ್ವಲ್ಲ. ನನಗೂ ಒಂದು ಮಾತು ಹೇಳಿ ಹೋಗಿದ್ರೆ ನಾನು ಬಂದು ಮೀನು ತಗೊಂಬರ್ತಿರಲ್ವ. ಅವ್ರ ಜೊತೆ ಹೋಗ್ಬಿಟ್ಟು ಇಲ್ಲ ನನಗೊಂದು 2-3 kg ತಗೊಂಬರಲ್ಲ ಅಂತ ನಾನೇ ಹೇಳಿ ಕಳಿಸ್ತಿದ್ದೆ. ಅಲ್ಲ ನನಗೆ ನಮ್ಮೂರು ಕೆರೆ ಮೀನು ಅಂದರೆ ಬಲು ಇಷ್ಟ. ಅಯ್ಯೋ 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 ಅಲ್ಲೇ ಒತ್ತಾಗೈತಲ್ಲ, ಇನ್ನೇನು ಬಿಟ್ಟಿರ್ತಾರೆ ಸಿಗುತ್ತಾ ಮೀನು? ಎಂಥ ಕೆಲಸ ಆಗೋಯ್ತೆ. ನನಗೊಂದು ಚೂರು ಗೊತ್ತಾಗ್ಬಿಟ್ಟಿದ್ರೆ, ಒಂದು ಸ್ವಲ್ಪ ಗೊತ್ತಾಗ್ಬಿಟ್ಟಿದ್ರೆ ಇವರು ಮೀನು ನಮ್ಮೂರು ಕೆರೆಯಲ್ಲಿ ಇವತ್ತು ಬಲೆ ಹಾಕಿ ಮೀನು ಹಿಡಿತಿದಾರಂತ ಎದ್ದಾಡ್ಕೆಲ್ಲ ದಿನ ಹೋಗ್ಬಿಟ್ಟು ನಾನು ಒಂದು 4-5 kg ಮೀನಾರು ತಗೊಂಬರ್ತಿದ್ನಲ್ಲ. ಎಂಥ ಕೆಲಸ ಆಗೋಯ್ತು. ಇವಾಗ ಹೋದ್ರೆ ಸಿಗುತ್ತಾ? ಓಹೋ, ಅಪರೂಪಕ್ಕೆ ಬಲೆ ಹಾಕಿದಾನೆ ಇವ್ನು ಮೀನು ಹಿಡಿಯೋಕ್ಕೆ ಇವ್ನು ಜಯಣ್ಣ. ಇನ್ನೇನು ಎಲ್ಲರೂ ಹಿಡ್ಕೊಂಡು ತಗೊಂಡಿರ್ತಾರೆ, ಇನ್ನೇನು ಬಿಡ್ತಾರ? ಅದರಲ್ಲೂ ನಮ್ಮೂರು ಕೆರೆ ಮೀನು ಅಂದರೆ ಬಲು ರುಚಿ. ಇವ್ನು ಜಯಣ್ಣ ನೋಡಿ ಹೆಚ್ಚು ಕಮ್ಮಿನೂ ಕೊಡ್ತಾನೆ, ಒಳ್ಳೆ ಫ್ರೆಶ್ ಮೀನು ತಗೊಂಡದಲ್ಲೇ ಇರ್ತಾರೆ ಜನಗಳು. ಎಂಥ ಕೆಲಸ ಆಗೋಯ್ತು. ಏನಪ್ಪ ಮಾಡೋದು ನೋಡೋದು ಏನೇನು ಆಗುತ್ತಂತ. ಅಲ್ಲ ಕಣಮ್ಮ, ಒಂದೇ ಒಂದು ಮಾತು ಹೇಳೋಗಿಲ್ವಲ್ಲಮ್ಮ ನಿಮ್ಮ ಗಂಡವು. ನಾನಿದ್ರೆ ಏನು ಕೆಲಸ ಇದ್ರೂ ಎಲ್ಲೋದ್ರೂ ಇವ್ರು ಇಬ್ಬರಿಗಳಿಗೂ ಇವ್ನು ರಂಗಜ್ಜ ಶಂಕರಜ್ಜಂಗೆ ಇಬ್ಬರಿಗೂ ಹೇಳೋಗ್ತೀನಿ. ಅಲ್ಲ ನನಗೊಂದು ಮಾತು ಹೇಳ್ದಂಗೆ ನೀವು ಅವ್ರು ಇಬ್ರು ಹೋಗಿದಾರಲ್ಲ, ಅಲ್ಲಿ ಲೆಕ್ಕ ಹಾಕು. ಗೌಡ್ರೆ ನನಗೂ ಗೊತ್ತಿಲ್ಕಂಡ್ರಿ ಗೌಡ್ರೆ. ನಿಮ್ಗೆ ಹೇಳಿದಾರ ಅನ್ಕೊಂಡಿದ್ದೆ ಕಣ್ರಿ ಗೌಡ್ರೆ, ನಿಮ್ಗೆ ಹೇಳೋಗಿಲ್ವಲ್ಲ ನೋಡ್ರಿ, ಲೆಕ್ಕ ಹಾಕ್ರಿ. ನಮ್ಮ ಅಪ್ಪನು ಇತ್ತೀಚೆಗೆ ಯಾಕೋ ಬಲು ಕಲ್ತು ಬಿಟ್ಟೈತೆ. ಕೆಲ್ಸಗಳು ಮಂತಾವು ಜಾಸ್ತಿ ಮರ್ತಿರ್ತೋದ್ರು ಏನೋ. ಈಗ ಒಂದ್ ಕೆಲಸ ಮಾಡ್ರಿ ಗೌಡ್ರೆ, ನೀನೇನ್ ಬೈಕ್ ತಗೊಂಬಂದಿದ್ದೀರಾ ಅನ್ಸುತ್ತೆ. ಸ್ಕೂಟಿನೋ ಬೈಕಲ್ಲಿ ಹೋಗ್ಬಿಟ್ಟು ರಪ್ಪನ ಹೋಗ್ಬಿಟ್ಟು ನೋಡೋಣ, ಸಿಕ್ಕರೆ ಸಿಗ್ಬೋದು ನಿಮ್ಗುದನು ಮೀನು.
ಹೋಗ್ ಬರ್ರಿ ಕೆರೆ ಏರಿ ಮೇಲೆ ಅಲ್ಲೇ ಇನ್ನೇನು ಬಲೆ ಹಾಕಿರ್ತಾರಲ್ಲ ಗೊತ್ತಾಗುತ್ತೆ ನಿಮ್ಗೆ. ಮುಖಣಮ್ಮ ಸುಮ್ಮ ಕೂತ್ಕೊಂಡ್ರೆ ಸಿಗಲ್ಲ. ನೋಡೋಣ ತಡಿ, ಹೋಗಿ ಬರ್ತೀನಿ ನಾನೇನೇನೆ. ನನ್ನ ಮಕ್ಳು ಇಬ್ರು ನನ್ನ ಕೈಲಿ ಸಿಗ್ಬೇಕು, ಅವ್ರಿಗೆ ಐತೆ. ಹೋಗ್ತೀನಿ, ಅಲ್ಲೇ ಸಿಗ್ತಾರಲ್ಲಿ ನನ್ನ ಕೆರೆ ಹತ್ರ ಸಿಗ್ತಾರೆ. ಆಮೇಕಿಂದ ಇರೋದವ್ರಿಗೆ ಇಲ್ಲಿ ಇವಾಗ ಯಾಕೆ ಮಾತು, ಸಿಗ್ಲಿ ಅವ್ರಿಬ್ರು. ಮುಂದೆ ಸಿಕ್ಕಾದ್ಮೇಲೆ ಅವ್ರಿಗೆ ವಿಚಾರಿಸ್ಕೊಳ್ತೀನಿ ನಾನು. ಎಂತ ಕೆಲಸ ಮಾಡಿದಾರ ನೋಡ್ರಪ್ಪ ನಿಮ್ ತಾತಂದ್ರು. ಅಲ್ಲ ಗೌಡ್ರಿಗೆ ಹೇಳಬೇಕು ತಾನೆ ಮೀನ್ ತಗೊಂಬರ್ತೀವಂತ. ನಿಮ್ ಗೌಡ್ರು ಇವ್ರದ್ದು ಮೀನ್ ಕಿತ್ಕೊಂಡ್ಬಿಡೋರ, ಅವ್ರು ಪಾಪ ದುಡ್ಡು ಕೊಟ್ಟು ತಗೊಂಬರೋರು. ನಿಮ್ ತಾತಂದ್ರು ಇಬ್ಬದ್ರ ಮೇಲೂ ಕೋಪ ಮಾಡ್ಕೊಂಡು ಹೋಗ್ತಿದಾರೆ ಗೌಡ್ರು, ಒಂದ್ ಮಾತು ಹೇಳ್ದಂಗ್ ಹೋಗಿದ್ದಾರೆ ಅಂತ. ನೀವೆಲ್ಲ ಹೊಟ್ಟಿದ್ರಲ್ಲ ಈ ಬಿಸ್ಲಲ್ಲಿ ಎಲ್ಲೂ ಹೋಗ್ಬೇಡ್ರಿ. ಪಾಪ ನಡಿಲ್ಲ, ನೀನ್ ಮಲ್ಕ ನಡಿಲ್ಲ. ನೀನು ನಡಿಲ್ಲ, ನೀನು ಹೋಗ್ಬಿಟ್ಟು ನಿಮ್ ಮಂತಾವ ಊಟ ಮಾಡ್ಕೊಂಡು ಮಲ್ಕ ಹೋಗವು. ಎಲ್ಲೂ ಆಟ ಆಡಕ್ಕೆಲ್ಲ ಹೋಗ್ಬೇಡ. ಅಪ್ಪಿ ತಪ್ಪಿ ಎಲ್ಲಾರು ಹೋದೆ ಅಂದ್ರೆ ಮಂತ ಹುಡ್ಕೊಂಬಂದು ನಿಮ್ ಅಜ್ಜಿಗೆ ಹೇಳಿ ಬರ್ತೀನಿ ನೋಡು. ಇಲ್ಲ ಕಣಿ ಹೇಳಜ್ಜಿ, ಎಲ್ಲೂ ಹೋಗಲ್ಲ, ಎತ್ಲಾಗೂ ಹೋಗಲ್ಲ. ಹೋಗಜ್ಜಿ ಚಂದ ಹೋಗ್ಲ, ನೀನು ಮಲ್ಕ, ನಾನು ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಮಲ್ಕೊಂತೀನಿ. ಹಂಗ ಶಂಕರಾಜ, ನೀನ್ ಹೇಳಿ ಹಂಗ ಅರ್ಜೆಂಟ್ ಮಾಡಿದಕ್ಕೆ ಹಂಗ ಒಳ್ಳೆ ದೊಡ್ಡ ದೊಡ್ಡ ಮೀನ್ ಸಿಕ್ಕಿವ್ ಕಣೋ. ಏನಾದ್ರೂ ನನ್ನ ಮಾತು ಕೇಳ್ಕೊಂಡ್ಬಿಟ್ಟು ಇಬ್ರಾಳು ಅಂದ್ರಿಟ್ಟು ತಡವಾಗಿ ಹೋಗಿದ್ರೆ ನಿಜ ಮೀನ್ ಸಿಕ್ತಿರಲ್ಲ ಕಳ್ಳ. ಅದೇ ಸಿಗವು ಎಲ್ಲ ಆರಿಸ್ಬಿಟ್ಟಿರೋ ಕಡೆಗೆ, ಎಲ್ಲ ದೊಡ್ಡ ದೊಡ್ಡ ಮೀನುಗಳೆಲ್ಲ ತಗೊಂಡ್ಬಿಟ್ಟು ಕಡೆಗೆ ಇವು ಆರಿಸ್ಬಿಟ್ಟಿರೋ ಚಿಕ್ಕ ಚಿಕ್ಕ ಮೀನುಗಳು ಇರ್ತಾವ ನೋಡು, ಸಣ್ಣವು ಅಂತ ಮೀನುಗಳು ಸಿಗವು. ಆಟೆ ಕಣೋ, ಹೆಂಗ ಬಲು ಒಳ್ಳೆ ಕೆಲಸ ಮಾಡ್ಬಿಟ್ಟಿದೀವಲ್ವಾ. ನೀನ್ ಮಾತು ಕೇಳೋದಕ್ಕೆ ಹೆಂಗ ಒಳ್ಳೇದಾಯ್ತು. ಹೆಂಗ ಮೀನ್ ಮಾತ್ರ ಬಲು ಚೆನ್ನಾಗೈತ್ ಕಣ್ಲೆ. ಒಳ್ಳೆ ಫ್ರೆಶ್ ಮೀನು. ಇವಾಗಿನ್ನು ಬಲೆಯಿಂದ ತೆಗ್ದಿರೋ ಮೀನು ನೋಡಿರ ಹಂಗೆ ಬಾಯಲ್ಲಿ ನೀರ್ ಬರುತ್ತೆ. ಅದ್ರಲ್ಲೂ ನಮ್ಮೂರ್ ಕೆರೆ ಮೀನ್ ಅಂದ್ರೆ ಬಲು ರುಚಿಯಾಗಿ ಇರುತ್ ಕಣ್ ಹೇಳೋ. ಹೂ ಕಡ್ಲ ರಂಗಜ್ಜ, ನಾನು ಯಾಕೆ ಹೇಳು ಆತರ ಮಾಡಿದ್ದು? ಅದಕ್ಕೆ ಕಣೋ ನಾನು ಆತರ ಮಾಡಿದ್ದು. ನಿನಗೆ ಹೇಳಿರೋದು ಬಡ್ಕೊಳ್ತೀನಿ, ನಿನಗೆ ಬೇಗ ಬಾರ್ಲಾ ಅಂತ ಬಡ್ಕೊಂಡ್ರು ನೀನ್ ನನ್ನ ಮಾತೆ ಕೇಳಿಲ್ಲ. ಅಲ್ಲ ಕಣೋ, ಒಂದ್ ಅರ್ಧ ಗಂಟೆ ತಡವಾಗಿ ಬಂದಿರೋ ನಮಗ್ ಮೀನ್ ಸಿಕ್ತಿರಲ್ಲ ಕಳ್ಳ. ಒಂದೇ ಸಲ ಎಷ್ಟ್ ಜನ ಬಂದ್ರು, ಒಂದ್ 20-30 ಜನ ಬಂದಿದ್ ನಾವು ಮೂರವರು. ಎಲ್ಲ ಕಿತ್ತಾಡ್ತಿದ್ದೀನಿ ನೋಡಿಲ್ವಾ, ನನಗ್ ಬೇಕು ಮೀನು ಅಂತ. ಕಡೆಗೆ ಸಣ್ಣ ಮೀನು ಬಿಡ್ಲಿಲ್ಲ, ಹಂಗ್ ತಗೊಂಡ್ಬಿಟ್ರು ಎಲ್ಲಾರು. ನಮ್ಗೆ ಕಳ್ಳ ಒಳ್ಳೆ ದೊಡ್ಡ ದೊಡ್ಡ ಮೀನ್ ಸಿಕ್ಕಿರೋದು. ನನ್ಗೆ, ನಿನ್ಗೆ, ಆ ನಿಂಗಣ್ಣಂಗೆ 3 ಜನಕ್ಕೆ ಹೆಂಗ ಬೇಕಾದಷ್ಟು ಮೀನುಗಳಿದ್ದು ಚೆನ್ನಾಗಿರೋ ಆರಿಸ್ಕೊಂಡ್ ಹೆಂಗ ಅವ್ನ್ ಜಯಣ್ಣ ಹೆಂಗ ಹೇಳ್ದ, ಜನಗಳು ಬರೋದಕ್ಕಿಂತ ಮುಂಚೆ ಹೆಂಗ ಆರಿಸ್ಕೊಂಡ್ಬಿಡ್ರಿ ಬೇಗ ರಪ್ಪನ್ನ. ಆಮೇಕಿಂದ ನೀವು ಅದ್ ಬೇಕು ಇಂತ ಬೇಕು ಮೀನು ಅಂತ ಹೇಳಿರೋ ಮಾತ್ರ ಸಿಗಲ್ಲ ಅಂತ ಹೇಳಿದಕ್ಕೂ ಹೆಂಗ ಪಾಡಾಯ್ತು. ಕಳ್ಳೆ ಶಂಕರಾಜ, ಲೇ ಇನ್ನೇನು ಮಂತಾವ್ ತೊಳಿಯೋಣ, ಇಲ್ಲೇ ನೀರ್ ಹೋಗ್ತೈತಲ್ಲ, ಹಳ್ಳ ಹೋಗ್ತೈತಲ್ಲ, ಅಲ್ಲೇ ಹೋಗಿ ತೊಳ್ಕೊಂಡ್ ಬಂದಿದ್ರೆ ಆಗ್ತಿರಲ್ವಲ್ಲ ಮೀನು. ಇನ್ನೇನು ಮಂತಾವು, ಇನ್ನೇನು ಹೋಗಿ ತೊಳ್ಕೊಂಬರೋಣ. ಅಲ್ಲೇ ಮನೆಯಲ್ಲಿ ಇನ್ನೇನು ಬಕೆಟ್ ತಗೊಂಬರ್ರಿ, ನೀರ್ ಹಾಕ್ರಿ, ಅದು ಇದು ಇರುತ್ತೆ. ಇಲ್ಲಿ ಒಳ್ಳೇದಂದ್ರೆ ರಪ್ಪನ್ ತೊಳ್ಕೊಂಡ್ ಹೋಗ್ಬಿಡೋದ್ ಕಡ್ಲ. ಹೋಗಿ ತೊಳ್ಕೊಂಬರೋದಿಲ್ಲ ಅತ್ಲಾಗಿ ಇಲ್ಲೇ ದಾರಿ ಎಲ್ಲ ತೊಳ್ಕೊಂಡು ಹೋಗ್ಬಿಟ್ರೆ ಅತ್ಲಾಗಿ ಫ್ರೆಶ್ ಮೀನು. ಮಂತ ಹೋದ ತಕ್ಷಣ ಅತ್ಲಾಗಿ ಎಲ್ಲ ರೆಡಿ ಮಾಡಿ ಎಲ್ಲ ಸಾಂಬಾರ್ ಗಿಂಬಾರ್ ಮಾಡಿಬಿಡ್ತಾರ ಅತ್ಲಾಗಿ. ನಮ್ಗೊಂದು ಕೆಲಸ ಕಡಿಮೆ ಆಗುತ್ತೆ, ನಡಿ ಅತ್ಲಾಗಿ. ಹಂಗಂತೀಯ? ನೋಡ ನಡಿಯಪ್ಪ ಅತ್ಲಾಗಿ, ಹಂಗೆ ಮಾಡೋಣ ಅತ್ಲಾಗಿ. ಇನ್ನೇನ್ ಮಾಡೋಣ? ಮಂತ ಹೋದ್ರೆ ಅತ್ಲಾಗಿ ನೀರ್ ಹಾಕ್ರಿ, ನೀರ್ ತುಂಬ್ಕೊಂಬರ್ರಿ, ಅತ್ ಕೊಡ್ರಿ ಇತ್ ಕೊಡ್ರಿ ಅಂತ ಹೇಳ್ತಿರ್ತೀವಿ. ಇಲ್ಲಂದ್ರೆ ಅತ್ಲಾಗಿ ಒಳ್ಳೆ ನೀರ್ ಹೋಗ್ತಿರುತ್ತೆ, ಬೇಗನೂ ತೊಳ್ಕೊಬಹುದು, ಚೆನ್ನಾಗೂ ಕ್ಲೀನ್ ಆಗುತ್ತೆ. ನಡಿ ಅತ್ಲಾಗಿ, ರಪ್ಪನ್ ತೊಳ್ಕೊಂಡು ಹೋಗ್ಬಿಡೋಣ ಅತ್ಲಾಗಿ. ಹೆಂಗ ನೆನ್ಪು ಮಾಡ್ದೆ, ಒಳ್ಳೆ ಟೈಮಿಗೆ ನೆನ್ಪು ಮಾಡ್ದೆ. ಹೆಂಗ ನೋಡ್ದ ಈ ನನ್ನ ಮಕ್ಳನ್ನ? ಅಬಾ ನಾನು ಮೀನ್ ತಗೊಂಬರೋಣಂತ ಹೋಗ್ತಿದ್ದೀನಿ, ಅಲ್ಲೇ ಮೀನ್ ತಗೊಂಡು ಕವರಲ್ಲಿ ನೇತಾಕೊಂಡು ಇಬ್ರು ಬರ್ತಿದ್ದಾರೆ ಮಜವಾಗಿ. ನಾನು ಏನ್ ಮಾಡಿದೀನಿ ನನ್ನ ಮಕ್ಳು ಇಬ್ರಿಗೂ ಅಂತದಂತ? ನನಗೂ ಒಂದ್ ಮಾತು ಹೇಳಿದ್ರೆ ನಾನು ಬಂದು ಮೀನ್ ತಗೊಂಬರ್ತಿರಲ್ವಾ? ಎಂತ ಕೆಲಸ ಮಾಡಿದಾರ ನೋಡಿ ಇಬ್ರಾಳುನು. ನಾನ್ ಬಿಡ್ತೀನ ಇವರಿಗೆ, ಇಬ್ರ ಹತ್ರನು 1-1 kg ಮೀನ್ ಇಸ್ಕೊಳ್ತೀನಿ. ನಮ್ಮೂರ್ ಕೆರೆ ಮೀನು ಅಪರೂಪದ ಮೀನು. ನನಗೊಂದು ಮಾತು ಹೇಳಿದ್ರೆ ನಾನು ದುಡ್ಡು ಕೊಟ್ಟು ತಗೊಂಬರ್ತಿರಿಲ್ವಾ? ಇದನ್ನ ಮಕ್ಳು ಇಬ್ರು ತಗೊಂಡ್ಬಿಟ್ಟು ನನಗೆ ಹೊಟ್ಟೆ ಉರ್ಸಿದಾರಲ್ಲ. ತಡಿ, ಮೊದ್ಲು ಹೋಗ್ತೀನಿ ಕಡೆ ತಡಿ, ಬಲು ಕಲ್ತು ಬಿಡ್ತಾರಿ ನನ್ನ ಮಕ್ಳು ಇಬ್ರು. ಎಲ್ಲ ಲೇ ಶಂಕರಾಜ, ಅಲ್ಲಿ ನೋಡ್ಲ ಗೌಡ್ರು ಬರ್ತಿದಾರ ಕಣೋ ನಮ್ ಕಡೆನೇನಿ. ಅಲ್ಲ ಕಡ್ಲ, ಗೌಡ್ರಿಗೆ ಹೇಳಿರಲ್ವಲ್ಲ ನೀನೊಂದ್ ಮಾತು, ಮೀನ್ ಹಿಡಿತಿದಾರ ಬರ್ರಿ ಗೌಡ್ರಿ ಅಂತ, ಮೀನ್ ತಗೊಳ್ಳಿರಂತೆ ಅಂತ ಏನು ಹೇಳಿರಲ್ವೇನೋ? ಗೌಡ್ರು ಬಂದ್ರೆ ಇದ್ಲ ಇಲ್ಲೇ ರಂಗಜ ಎಲ್ಲ ಮಾಡೋದು ಎಲ್ಲ. ನಾನು ಅರ್ಜೆಂಟಲ್ಲಿ ಮೀನ್ ಸಿಗಲ್ಲ ಅಂತ ನೀನು ಕರೆದು ನಾನು ಗೌಡ್ರು ಕರಿಯೋದು ಮರ್ತು ಬಿಟ್ಟೆ ಕಡ್ಲಿ. ಎಲ್ಲ ಏನ್ಲ ಮಾಡೋದು ಇವಾಗ? ನಾವು ಮೀನ್ ತಗೊಂಬಂದಿರೋ ವಿಷಯ ಗೊತ್ತಾಗೋಯ್ತೆ. ನಾನೊಂದು ಮಾತು ಹೇಳ್ಬೇಕಿತ್ ಕಣೋ ರಂಗಜ್ಜವು, ಎಂತ ಕೆಲಸ ಆಗೋಯ್ತು. ಅದೆಷ್ಟು ಕೋಪ ಮಾಡ್ಕೊಂಡಿದಾರೋ ಏನೋ. ಲೇ ರಂಗಜ್ಜ, ನೀನೇ ಒಂದ್ರಿಟ್ಟು ಏನಾರು ನಿಧಾನಕ್ಕೆ ಉಪಾಯದಿಂದ ಹೇಳ್ಬಿಟ್ಟು ನೀನೇ ಒಂದ್ರಿಟ್ಟು ಮ್ಯಾನೇಜ್ ಮಾಡೋ. ಉಪಾಯದಿಂದ ಹೇಳ, ನಿನ್ ಮಾತೆ ಕೇಳೋದು ಗೌಡ್ರು ನನ್ನ ಮೇಲೆ ಸಿಕ್ಕಾಬಟ್ಟೆ ರೇಗಾಡ್ತಾರ ಕಣೋ. ಎಲ್ಲ ರೇಗಾಡ್ತಾರಂದ್ರೆ ನಾನೆಲ್ಲ ಮಾಡೋಣ? ನೀನು ಬುದ್ಧಿ ಬೇಡವಲ್ಲ ಶಂಕರಾಜ? ಅಲ್ಕಣವ್, ನಾನು ಗೌಡ್ರಿಗೆ ಹೇಳಿದ್ಯಾ ಅನ್ಕಂಡು ನಾನು ಸುಮ್ಕಾದೆ. ನೋಡಿದೆ ಗೌಡ್ರು ಬಂದೇ ಬಿಟ್ರು ಕಣವ್. ಏನಪ್ಪ ಮಾಡೋದಿವಾಗ? ಏನಂದ್ರಪ್ಪ? ಓಹೋ, ಇಬ್ರು ದೊಡ್ಡ ಮನುಷ್ರು ಕಂಡ್ರಪ್ಪ ನೀವು, ದೊಡ್ಡ ಮನುಷ್ರು. ನಾನು ಏನೋ ನಮ್ಮರು ಅಂದ್ಕೊಂಡು ನಾನು ಅಂದ್ಕೊಂಡದ್ ಆಟೆ ಕಂಡ್ರಲ್ಲ.
ನೀವು ಇದಿರಲ್ಲ ನೀವು ಇಬ್ರು ಬಲ್ದನ ಮಕ್ಳು ಕಂಡ್ರು ಹಾ ಹೋಗ್ರಿ ಮೀನು ದೊಡ್ಡ ದೊಡ್ಡ ಮೀನು ಚೆನ್ನಾಗಿರೋ ಮೀನು ಎಲ್ಲಾರ್ಕಿಂತ ಮುಂಚೆ ಹೋಗ್ಬಿಟ್ಟು ತಗೊಂಬಂದಿದ್ರ ಸಾಂಬಾರ್ ಗಿಂಬಾರ್ ಮಾಡಿಸ್ಕೊಂಡು ಚೆನ್ನಾಗಿ ಊಟ ಮಾಡಿ ಹೋಗ್ರಪ್ಪ ಹ್ಞೂ ನಮ್ಮಂತವ್ರ ಎಲ್ಲ ನೆನಪಿಗೆ ಬರ್ತೀವಿ ಮೊದ್ಲಂತವ್ರು ಗೌಡ್ರು ಅಂತ ಮಾತಾಡ್ತಿದ್ರಿ ಇವಾಗೆಲ್ಲ ಎಲ್ಲ ಸಾವುಕಾರ ಆಗ್ಬಿಟ್ರಿ ಕಣ್ರಪ್ಪ ನೀವಿಬ್ರು ನಮ್ಗೆಲ್ಲ ನೆನಪು ಮಾಡಲ್ಲ ನೀವು ಹೊತ್ತರಿಕೆ ಇದ್ಯಾಕ್ರಿ ಗೌಡ್ರೆ ಹಿಂಗೆಲ್ಲ ಮಾತಾಡ್ತೀರಾ ಹಿಂಗೆಲ್ಲ ಮಾತಾಡಿದ್ರೆ ನೋಡ್ರಿ ನನಗೆ ಬಲು ಬೇಜಾರಾಗ್ಬಿಡುತ್ತೆ ಗೌಡ್ರೆ ನಿನ್ ದಮ್ಮಯ್ಯ ಅಂತೀನಿ ಹಿಂಗೆಲ್ಲ ಮಾತಾಡ್ಬಿಡ್ರಿ ಕಣ್ರಿ ಗೌಡ್ರೆ ಬಲು ಬೇಜಾರಾಗ್ಬಿಡುತ್ತೆ ಹ್ಞೂ ಯಾಕ್ರಿ ಗೌಡ್ರೆ ಏನೇನೋ ಮಾತಾಡ್ತೀರಾ ನೀವು ನಾವ್ ಯಾವತ್ತಾದ್ರೂ ಹಿಂಗೆಲ್ಲ ಮಾಡ್ತೀವ ನೀವ್ ಯಾಕ್ರಿ ಗೌಡ್ರೆ ನಮ್ಮ ಮೇಲೆ ಹಿಂಗ್ ಬೇಜಾರ್ ಮಾಡ್ಕೊಳ್ತಿದ್ದೀರಾ ಏಯ್ ಸುಮ್ಮಗ್ ನಿನ್ಕಂಡ್ರಲ್ಲ ಜಾಸ್ತಿ ಮಾತಾಡ್ಬೇಡ್ರಿ ನೀವು ನಿಮ್ ಮೇಲೆ ಬಲು ಕೋಪ ಬಂದ್ಬಿಟ್ಟೈತೆ ನನಗೆ ಅಲ್ಕಂಡ್ರಲ್ಲ ನಾನು ಏನ್ ರೂಲ ಮಾಡಿದೀನಿ ನಿಮ್ಗಂತದು ಇಬ್ರು ಹೋಗ್ಬಿಟ್ಟು ಮೀನ್ ತಗೊಂಡ್ ಬರ್ತಿದಾರಲ್ಲ ನೀವು ನನಗೂ ಹೇಳ್ಬೇಕಿತ್ಕಂಡ್ರಲ್ಲ ನಾಳೆ ಕೆರೆ ಏರಿ ಹತ್ರ ಅಲ್ಲಿ ಕೆರೆ ಹತ್ರ ಬಲೆ ಹಾಕ್ತಿದ ನಾವು ಜಯಣ್ಣ ನಾವು ಮೀನ್ ತಗೊಂಬರಕ್ ಹೋಗ್ತಿದೀವಿ ಗೌಡ್ರೆ ನೀವು ಬರ್ರಿ ಗೌಡ್ರೆ ಇಲ್ಲ ತಗೊಂಬರ್ಬೇಕೇನ್ರಿ ಗೌಡ್ರೆ ಅಂತ ಕೇಳಿ ತಗೊಂಬರ್ತಿದ್ರಿ ಮೊದ್ಲೆಲ್ಲ ಇವಾಗ ನನ್ಗೆ ಕೇಳಂಗಿಲ್ಲ ಮಾತಾಡ್ಸಂಗಿಲ್ಲ ಯಾವ ಏನು ಮಾತಾಡ್ಸೋದೇ ಇಲ್ವಲ್ರೋ ಮರ್ತೇ ಬಿಡ್ತೀನೇನ್ರಲ್ಲ ನನ್ ಮೇಲೆ ಏನ್ ಮರ್ತೇ ಬಿಡ್ತೀರಾ ಏನ್ರು ನೀವು ಗೌಡ್ರೆ ಇಲ್ಲಿ ಕೇಳ್ರಿ ಗೌಡ್ರೆ ಇಲ್ಲಿ ನಾನೇನು ಮರ್ತೋಗಿಲ್ಲ ಕಣ್ರಿ ಗೌಡ್ರೆ ಹ್ಞೂ ಲೇ ಶಂಕರಾಜ ಆ ಕಡೆ ಮಕ್ಕ ಮಾಡ್ಕೊಂಡು ಏನ್ ನಿಂತೀಯ ಬಾರ ಇಲ್ಲಿ ಗೌಡ್ರೆ ಕಾಪಿ ಕುಡ್ಕೊಂಬಂದ್ರ ತಿಂಡಿ ಆಯ್ತ್ರ ನನ್ನ ಮಗನೇ ಏರಿಕ್ ಬಿಡ್ತೀನಿ ಇವಾಗ ಜಾಸ್ತಿ ಮಾತಾಡಿದ್ರೆ ನೀನು ತಗೊಂಬರ್ಲ ಇಲ್ಲಿ ಮೀನಿನ ಕವ್ರು ತಗೊಂಬಾರೋ ಇಲ್ಲಿ ಎಷ್ಟು ಕೆಜಿ ತಗೊಂಬಂದಿದ್ಯಾ ತಗೊಂಬರ್ರಿ ಇಲ್ಲಿ ಇಬ್ರು ಒಂದೊಂದ್ ಕೆಜಿ ಮೀನ್ ಕೊಟ್ರೆ ಸರಿ ಐತೆ ಇಲ್ಲ ಅಂದ್ರೆ ನನ್ನ ಮಗನೇ ಶಂಕರಾಜ ಏರಿಕ್ ಬಿಡ್ತೀನಿ ಇವಾಗ ನನಗ್ ಬರ್ತಾ ಇರೋ ಕೋಪಕ್ಕೆ ಗೌಡ್ರೆ ಸುಮ್ಕಿರ್ರಿ ಗೌಡ್ರೆ ಬೇಜಾರ್ ಮಾಡ್ಕೊಬೇಡ್ರಿ ಅದಕ್ಕೇನಂತೆ 1 kg ಏನು ಜಾಸ್ತಿನೇ ತಗೊಂಬಂದಿದೀವಿ ಇನ್ನೊಂದ್ ಕೆಜಿ ಜಾಸ್ತಿ ನಂಗೇನೋ ಕೊಡ್ತೀನಿ ಸುಮ್ನಿರ್ರಿ ಸಾಂಬಾರ್ ಮಾಡಿಸ್ಕೊಂಡು ಊಟ ಮಾಡಿರಂತೆ ನೀವು ಗೌಡ್ರೆ ಬೇಜಾರ್ ಮಾಡ್ಕೋಬೇಡ್ರಿ ಅದೇನಾಯ್ತಂದ್ರೆ ನನಗೂ ಗೊತ್ತಿರಲ್ಲ ಕಣ್ರಿ ಗೌಡ್ರೆ ಇವ್ ಶಂಕರಾಜ ಬಂದು ಹೇಳಿದ್ದು ನನ್ಗೆ ಹಿಂಗಿಗೆ ಮೀನ್ ಹಿಡಿತಿದಾರ ಕಣ ಬಲೆ ಹಾಕಿದಾರಂತೆ ಕೆರೆ ಹತ್ರ ಅಂತ ನಾನು ತೋಟದಿಂದ ಬಂದೆ ಅರ್ಜೆಂಟ್ ಕರ್ಕೊಂಡು ಹೋದ ಇವನು ಆಮೇಕಿಂದ ಈ ಕಡೆಯಿಂದ ಬರ್ಬೇಕಾದ್ರೆ ನೆನಪು ಮಾಡ್ಕೊಂಡ್ರು ಕಣ್ರಿ ಗೌಡ್ರೆ ಗೌಡ್ರಿಗೆ ಹೇಳಿದ್ವೇನೋ ಅಂತ ಇವ್ ಶಂಕರಾಜ್ ಇದ್ದಿದ್ದು ಮರ್ತೋಗ್ಬಿಟ್ಟೆ ಕಳ್ಳ ನಿನಗ್ ಮಾತ್ರ ಕರ್ಕೊಂಡು ಹೋದೆ ಬಂದು ಅರ್ಜೆಂಟಲ್ಲಿ ಮೀನ್ ಸಿಗಲ್ಲ ಅಂತ ಟೈಮ್ ಆಗುತ್ತಂತ ಬಂದು ಮರ್ತೇ ಬಿಟ್ಟೆ ಕಣೋ ಅಂತ ಹೇಳಿರುವ ಇರ್ಲಿ ಬಿಡಪ್ಪ ಇನ್ನೇನ್ ಮಾಡಕ್ಕಾಗುತ್ತೆ ಅತ್ಲಾಗಿ ಅಂತ ನಾವು ಬಂದು ಕಣ್ರಿ ಗೌಡ್ರೆ ಬೇಜಾರ್ ಮಾಡ್ಕೋಬೇಡ್ರಿ ನನಗೂ ಗೊತ್ತಿರೋದ್ ಕಣ್ರಿ ಗೌಡ್ರೆ ಇವ್ ಶಂಕರಾಜ ಬಂದು ಹೇಳಾದ್ಮೇಲೆ ನನಗೆ ಗೊತ್ತಾಗಿತ್ ಕಣ್ರಿ ಗೌಡ್ರೆ ನಿಜ ಕಣ್ರಿ ಗೌಡ್ರೆ ಏನ ಬಿಡ್ರಪ್ಪ ಅತ್ಲಾಗಿ ಇನ್ನೇನು ಮಾಡೋಕ್ಕಾಗುತ್ತೆ ಹೋಗ್ರಿ ಚೆನ್ನಾಗ ಮೀನೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಸಾಂಬಾರ್ ಮಾಡ್ಕೊಂಡು ತಿನ್ನು ಹೋಗ್ರಿ ಮತ್ತೆ ಮೀನ್ಗಿನು ಇವಾಗ ಹೋದ್ರೆ ಕೆರೆ ಹತ್ರ ಏನಾರ ಸಿಗ್ತಾವೇನಪ್ಪ ಏನಾರ ಉಳ್ದಿದ್ವಾ ಏನು ಖಾಲಿ ಗೀಲಿ ಆಗಿದ್ವಾ ಇದ್ರೆ ಹೇಳ್ರಪ್ಪ ಹೋಗಿ ತಗೊಂಬರ್ತೀನಿ ಇನ್ನೇನ್ ಮಾಡೋನು ಅಯ್ಯ ಗೌಡ್ರೆ ಎಲ್ಲ ಖಾಲಿ ಆಗೋಗ್ಬಿಡ್ತು ಕಣ್ರಿ ಗೌಡ್ರೆ ನಾವ್ ಒಂಚೂರು ಮುಂಚೆ ಓದುವ ಅಂತ ಒಂದ್ ಅರ್ಧ ಗಂಟೆ ಮುಂಚೆ ಓದುವ ಅಂತ ನಾನು ಶಂಕರಾಜ ನಿಂಗಜ್ನ 3 ಜನನು ಎಂತದ್ ಬೇಕಂತದ್ ಮೀನ್ ಆರಿಸ್ಕೊಂಡ್ಬಿಟ್ಟು ಆಮೇಕಿಂದ ಒಂದ್ ಅರ್ಧ ಗಂಟೆ ಬಿಟ್ಟು ಬಂದ್ರು ಜನ ನಮ್ಮ 3 ಜನಗಳು ಅಯ್ಯೋ ಒಂದ್ 25 ಜನ 30 ಜನ ಒಂದೇ ಸಲ ಮುತ್ಕೊಬಿಟ್ರು ಕಣ್ರಿ ಗೌಡ್ರೆ ಸಣ್ಣ ಮೀನು ಬಿಡ್ಲಿಲ್ಲ ದೊಡ್ಡ ಮೀನು ಬಿಡ್ಲಿಲ್ಲ ಎಲ್ಲಾ ಮೀನುಗಳು ಎತ್ಕೊಂಡ್ಬಿಟ್ರು ಅತ್ಲಾಗಿ ಎಲ್ಲ ಖಾಲಿ ಆಗೋಯ್ತು ಅರ್ಧ ಗಂಟೆಲಿ ಎಲ್ಲಾ ಮೀನ್ ಖಾಲಿ ಆಗೋಯ್ತು ಕಣ್ರಿ ಗೌಡ್ರೆ ಗೌಡ್ರೆ ಈಗೇನ್ ಬೇಜಾರ್ ಮಾಡ್ಕೊಬಿಡ್ರಿ ಬರ್ರಿ ನಾನೊಂದ್ ಕೆಜಿ ನಮ್ ಶಂಕರಾಜ 1.5 ಕೆಜಿ ಕೊಡ್ತಾನೆ ಸಾಕು ಇನ್ನೊಂದ್ ದಿವಸ ಬೇಕಾರೆ ಬಲೆ ಹಾಕೋ ದಿವಸ ಬೇಕಾರೆ ತಗೊಂಡ್ ತಿನ್ನಿರಂತೆ ಈಗ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ ಬರ್ರಿ ಗೌಡ್ರಿ ಇಲ್ಲ ಕಣ್ ಹೋಗ್ರಲ್ಲ ಸುಮ್ಕೆ ನಾನು ತಮಾಷೆಗೆ ಹೇಳಿದ್ದು ಇಲ್ಲ ಕಣ್ ಹೋಗ್ರಿ ತಿಪ್ಟೂರಿಂದ ಏನಾರು ತರಿಸ್ಕೊಂಡು ಇಲ್ಲ ಊರ್ ಮೇಲೆ ಯಾರು ಮಾರ್ಕೊಂಬಂದ್ರೆ ಯಾರಾದ್ರೂ ಅಲ್ಲೇ ತಗೊಂಡ್ತೀನಿ ಊರ ಹತ್ರ ನಿನ್ನೇನು ಹೋಗ್ರೋ ಸುಮ್ನೆ ಹೇಳಿದ್ದು ನನ್ಗೇನು ಬೇಜಾರೇನಿಲ್ಲವು ಜಾಸ್ತಿ ನಂಗೇನೆ ಮೀನ್ ತಗೊಂಡಿದೀವಿ ಕಣ್ ಬರ್ರಿ ಗೌಡ್ರಿ ಅಯ್ಯ ನೀವು ಚೆನ್ನಾಗಿ ಹೇಳ್ತೀರಾ ಈಗ ನಿಮಗ್ ಬಿಟ್ಟು ತಿನ್ನಕ್ ಆಗುತ್ತಾ ನಮ್ಗೆ ಮನ್ಸಾದ್ರೂ ಮೆಚ್ಚುತ್ತಾ ಬರ್ರಿ ಇದ್ರ ಹತ್ರ ಅಲ್ಲೇ ಹಳದತ್ರ ಅಲ್ಲೇ ತೊಳ್ಕೊಂಬರೋದು ಅತ್ಲಾಗಿ ಓಕೆ ನೀರ್ ಹೋಗ್ತೈತಲ್ಲ ಚೆನ್ನಾಗೈತೆ ನೀರು ಮಂತಾವ್ ಇನ್ನೇನು ಹೋಗಿ ತೊಳೆಯೋದು ಇಲ್ಲೇ ತೊಳ್ಕೊಂಡು ಹೋಗ್ಬಿಡ ಬರ್ರಿ ಗೌಡ್ರಿ ನೀವ್ ಒಂದ್ ಗಳಿಗೆ ಕುತ್ಕೊ ಬರ್ರಿ ನೀವೇನ್ ತೊಳೆಯಕೇನ್ ಬರ್ಬೇಡ್ರಿ ನಾವು ತೊಳೆದ್ ಕೊಡ್ತೀವಿ ಕಣ್ ಬರ್ರಿ ಮಂತಾವ್ ತಗೊಂಡ್ ಹೋಗ್ಬಿಟ್ಟು ಸಾಂಬಾರ್ ಮಾಡಿಸ್ಕೊಂಡು ತಿನ್ನಿರಂತೆ ಒಳ್ಳೆ ಮುದ್ದೆಗೂ ಅದಕ್ಕೂ ರಾಗಿ ಮುದ್ದೆಗೂ ಅದಕ್ಕೂ ಚೆನ್ನಾಗಿರುತ್ತೆ 2 ಮುದ್ದೆ ನುಂಗ್ ಬಿಡ್ತೀರಿ ಇವತ್ತು ನಡ್ರಪ್ಪ ಅತ್ಲಾಗಿ ಇನ್ನೇನು ಮಾಡೋದು ಅತ್ಲಾಗಿ ಪರವಾಗಿಲ್ಲ ಕಳ್ಳ ಶಂಕರಾಜ ಒಳ್ಳೆ ದೊಡ್ಡ ಮೀನುಗಳೇ ಸಿಕ್ಕಾಕೊಡು ಹೆಂಗ ಬೇಗ ಹೋಗಿರೋದಕ್ಕೆ ಒಳ್ಳೆ ದೊಡ್ಡ ಮೀನ್ ಸಿಕ್ಕಾವ್ಕಳ್ಳ ಕಟ್ಲಾ ಮೀನ್ ನೋಡವು ಅದ್ 8 ಗಾತ್ರ ಇದಾವೆ ಒಂದೊಂದ್ 2.5 ಕೆಜಿ ತೂಗ ಅಂತವಿದಾವೆ ಪರವಾಗಿಲ್ಲ ಜಿಲೇಬಿ ಮೀನ್ ನೋಡು ಅರ್ಧ 3/4 ಕೆಜಿ ಇದಾವೆ ಅಲ್ಲ ಕಳ್ಳ ನಮ್ಮೂರ್ ಕೇರಲ್ಲಿ ಒಳ್ಳೆ ದೊಡ್ಡ ಮೀನುಗಳೇ ಇದಾವ್ ಕಳ್ಳ ನನಗೆ ಗೊತ್ತಿಲ್ಲ ಅಲ್ಲ ಜಿಲೇಬಿ ಮೀನು ಒಳ್ಳೆ ರುಚಿ ಇರುತ್ತೆ ಕಣ್ ಹೇಳೋ ಒಳ್ಳೆ ದೊಡ್ಡ ಮೀನು ಅರ್ಧ 3/4 ಕೆಜಿ ಮೀನ್ ಅಂದ್ರೆ ಸಖತ್ ರುಚಿ ಇರುತ್ತೆ ಸಖತ್ ಟೇಸ್ಟು ಇರುತ್ತೆ ಮುಳ್ಳು ಕಡಿಮೆ ಇರುತ್ತೆ ದೊಡ್ಡ ಮೀನಲ್ಲಿ ಅಲ್ವಾ
ಕಣ್ರಿ ಗೌಡ್ರಿ ನಾವ್ ಹೆಂಗ ನಾನು ಒಂದ್ ಸ್ವಲ್ಪ ತಡ ಮಾಡ್ತಿದ್ದೆ ಕಣ್ರಿ ಗೌಡ್ರಿ. ಹೆಂಗ ನಮ್ ಶಂಕರಾಜ ಹೆಂಗ ಬೇಗ ಹೋಗೋಣ ಅಂತ ಅರ್ಜೆಂಟ್ ಮಾಡೋದಕ್ಕೆ ಹೆಂಗ ಒಳ್ಳೆ ಟೈಮಿಗೆ ಹೆಂಗ ಮೀನ್ ಸಿಕ್ತು. ಅದ್ರಲ್ಲೂ ಅವನು ದಿನ 8 ಗಂಟೆಗೆ ತೆಗಿಯವನು. ಇವನು ಹೆಂಗ 7:15ಗೆ ತೆಗೆದ್ಬಿಟ್ಟ. ನಾವು ಹೋದ ತಕ್ಷಣ ಹೆಂಗ ಇವ್ನು ತೆಗ್ದಿದ್ದಕ್ಕೆ ಹೆಂಗ ನಮ್ಗೆ ಒಳ್ಳೆ ಮೀನ್ ಸಿಕ್ತು ಕಣ್ರಿ ಗೌಡ್ರೆ. ಬೇಗ ಹೆಂಗ ಬಲೆ ತಕೊಂಡ್ ಬಂದೇ ಬಿಟ್ಟಿದ್ದ ದಡದಲ್ಲಿ. ಹೆಂಗ ನಾವು ಹೋಗಿದ್ದಕ್ಕೂ ಒಳ್ಳೆ ಟೈಮಿಗೆ ಅವನು ಒಬ್ರು ಇರಲ್ಲ. ಅವನು ಸುಮ್ನೆ ನಿಂತಿದ್ದ. ಬೇಗ ತಗೊಂಡ್ರಜ ಎಂತೆಂತ ಮೀನ್ ಬೇಕು ನಿಮ್ಗೆ ಬೇಗ ತಗೊಂಡ್ಬಿಡ್ರಿ ಅಂತ ಹೇಳ್ದ. ನಾವ್ ಹೆಂಗ ಒಳ್ಳೆ ಟೈಮಿಗೆ ಬಂದಿದೀವಂತ ರಪ್ಪನ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಮೀನುಗಳು ಆರಿಸ್ಕೊಂಡು ರಪ್ಪನ ಬಂದ್ಬಿಟ್ಟು ಕಣ್ರಿ ಗೌಡ್ರೆ. ನಾವು ಒಂದ್ ಸೊಲ್ಲು ನಿಮಗೆ ನೆನಪು ಮಾಡ್ಕೊಂಡಿದ್ದಿದ್ರೆ ನಿಮ್ಗೊಂದ್ 2-3 ಕೆಜಿ ದೊಡ್ಡ ದೊಡ್ಡ ಮೀನುಗಳೇ ತಗೊಂಡ್ಬರ್ತಿದ್ದು. ನೋಡಿದ್ರೆ ನಾವು ಇಲ್ಲ ಅರ್ಧ ದಾರಿಗೆ ಬಂದಾದ್ಮೇಲೆ ನೆನ್ಪು ಮಾಡ್ಕೊಂಡ್ಬಿಟ್ಟು ಗೌಡ್ರಿಗೆ ಹೇಳಿಲ್ಲ ಅನ್ಕೊಂಡು. ಸರಿ ಆಯ್ತು ಹೋಗ್ಲಿ ಬಿಡ್ರಪ್ಪ. ಇನ್ನೇನು ಮಾಡಕ್ಕಾಗುತ್ತೆ, ಇನ್ನೇನು ತೊಳಿರಿ ಬಿರ್ಬಿರ್ನೆ ಅತ್ಲಾಗಿ. ಬಿಸಿಲು ಬೇರೆ ಜಾಸ್ತಿ ಆಯ್ತು. ಬೇಗ ತೊಳ್ಕೊಂಡ್ ಅತ್ಲಾಗ ಮನೆ ಕಡೆ ಹೋಗೋಣ ಅತ್ಲಾಗ ಒತ್ತಾಗೋಯ್ತು. ಏಟೋತಂತ ಇಲ್ಲೇ ಕೂತ್ಕೊಳ್ಳೋಣ. ಇಲ್ಲ ನಾನು ತಿಂಡಿ ತಿಂದಿಲ್ಕಂಡ್ರು ಈ ನನ್ನ ಮಗ ಶಂಕರಾಜಂಗ್ ಅಂತ ಹೋದೆ ಹುಡ್ಕೊಂಡು. ಅವಜ್ಜಿ ಇಲ್ಲ ಕಣಜ ಮೀನ್ ತಗೊಂಬರಕ್ ಹೋಯ್ತು ಶಂಕರಾಜ ಅಂತ ಹೇಳ್ತು. ಅವಾಗ ನನ್ಗೆ ಗೊತ್ತಾಗಿದ್ದು ವಿಷಯ. ಇಲ್ಲ ಅಂದಿದ್ರೆ ಎಲ್ಲಿ ಗೊತ್ತಾಗದ್ ನನಗೆ. ನಾನು ಮಾತ್ರ ಗೌಡ್ರೆ ನನಗೆ ನಮ್ಮೂರ್ ಕೆರೆ ಮೀನು ಅಂದ್ರೆ ಬಲು ಇಷ್ಟ ಕಣ್ರಿ ಗೌಡ್ರೆ. 1 ಕೆಜಿ ಕಬಾಬ್ ಮಾಡಿಸ್ಬಿಡ್ತೀನಿ ಕಣ್ರಿ ಗೌಡ್ರಿ, ಫಿಶ್ ಕಬಾಬು. ಇನ್ನು ಮಿಕ್ಕಿದ್ದು ಜಿಲೇಬಿ ಮೀನಿಂದು ಕಬಾಬ್ ಮಾಡಿಸ್ಬಿಡ್ತೀನಿ. ಈ ಕಟ್ಲಾ ಮೀನಿಂದು ಸಾಂಬಾರ್ ಮಾಡಿಸ್ಬಿಡ್ತೀನಿ ಕಣ್ರಿ ಗೌಡ್ರೆ. ಒಳ್ಳೆ ರುಚಿ ಇರುತ್ತೆ ಕಟ್ಲಾ ಮೀನು ಸಾಂಬಾರ್ಗೆ. ದೊಡ್ಡ ಮೀನಲ್ವೇನ್ರಿ ಗೌಡ್ರೆ, ಮುಳ್ಳು ಕಡಿಮೆ ಇರುತ್ತೆ, ತಿನ್ನೋದಕ್ಕೆ ರುಚಿನೂ ಇರುತ್ತೆ, ಸಾಂಬಾರು ಸಕ್ಕ ಟೇಸ್ಟ್ ಬರುತ್ತೆ. ನಿಮ್ಗೊಂದು ದೊಡ್ಡ ಮೀನು ಒಂದು 2.5 ಕೆಜಿದು ನಿಮ್ಗೊಂದು ಕೊಡ್ತೀನಿ. ಇವನು ರಂಗಜದ ಹತ್ರ 1.5 ಕೆಜಿ ಜಿಲೇಬಿ ಮೀನು ಇಸ್ಕೊಳ್ರಿ, ಸರಿ ಆಗ್ಬಿಡುತ್ತೆ ಅತ್ಲಾಗ ನಿಮ್ಗೂ. ನೀವು 1 ಕೆಜಿ ಜಿಲೇಬಿ ಮೀನು 1-2 ಕೆಜಿ ಕಟ್ಲಾ ಮೀನು ಸರಿ ಆಗುತ್ತೆ ನಿಮ್ಗೂನು. ಏನೋ ಕೊಡ್ರಲ್ಲ, ನನ್ಗೇನು ಮೀನ್ ಇರ್ಲೇಬೇಕಂತ ಏನಿಲ್ಲ ಕಣ್ರು. ಅಂದ್ರೆ ಮೀನಿನ ಹುಳಿ ಸಾಂಬಾರಿಂದ ಮಾತ್ರ ರುಚಿ ಚೆನ್ನಾಗಿರುತ್ತೆ ಆಟೆಯ. ನನಗೆ ನಿಮ್ಗೂ ಗೊತ್ತಿರಂಗೆನೆ ಮೀನ್ ಅಂದ್ರೆ ನನಗೆ ಬಲು ಇಷ್ಟ ಅಂತ ನಿಮ್ಗೂ ಗೊತ್ತೈತೆ. ಅದ್ರಲ್ಲೂ ನೀನು ಮರ್ತೋಗ್ಬಿಟ್ಟಿರಲ್ರಲ್ಲ ನನಗೆ. ನಾನೊಂದು 5 ಕೆಜಿ ತಗೊಂಬಂದ್ಬಿಡ್ತಿದ್ದೆ ಕಣ್ರು. ಹೆಂಗ ಮಗ ಸೊಸೆನೂ ಊರಿಗೆ ಬಂದಿದ್ರು ಕಣ್ರಲ್ಲ. ಎಂತ ಕೆಲಸ ಮಾಡಿದಿರ ಅಂದ್ರೆ ನೀವು. ಸರಿ ಆಯ್ತು, ಇರೋದ್ರಲ್ಲೇ ಹೆಂಗ ಅಡ್ಜಸ್ಟ್ ಮಾಡ್ಕೊಂಡು ಕೊಡ್ರಪ್ಪ ಅತ್ಲಾಗಿ. ಬಿರ್ಬಿರ್ನ ತೊಳಿರಲ್ಲ ರಂಗಜ್ಜ, ಅದ್ಯಾಕ್ಲ ತಡ ಮಾಡ್ತಿದ್ಯಾ? ಕೈಗೆ ಕುಯ್ಕೊಂಡ ಏನೋ ನೀನು? ಎಲ್ಲ ಇಲ್ ಕಣ್ರಿ ಗೌಡ್ರೆ, ಯಾಕ ಒಂದ್ 2-3 ದಿವಸದಿಂದ ಸೊಂಟ ನೋವು ಶುರು ಆಗ್ಬಿಟ್ಟೈತ್ ಕಣ್ರಿ ಗೌಡ್ರೆ. ಈ ಚಳಿಗೂ ಅದಕ್ಕೂ ಬೆಳಗ್ಗೆನೆ ಹೇಳಕ್ ಆಗಲ್ ಕಣ್ರಿ ಗೌಡ್ರೆ. ಹಂಗೆ ಚಳಿ ಸಿಕ್ಕಾಬಟ್ಟೆ ಚಳಿಗೂ ಅದಕ್ಕೂ ಬ್ಯಾಡ ಕಣ್ರಿ ಗೌಡ್ರೆ. ಸೊಂಟ ಎಲ್ಲ ಇಟ್ಕಡಂಗ ಆಗ್ಬಿಡುತ್ತೆ ಬೆಳಗ್ಗೆನೆ. ಏನು ಮಾಡಕ್ ಆಗಲ್ ಕಳ್ಳ ರಂಗಜ್ಜ, ವಯಸ್ಸಾಯ್ತಲ್ಲ ಕಣಪ್ಪ ನಮ್ಗೆ. ವಯಸ್ಸಾದ್ಮೇಲೆ ಸೊಂಟ ನೋವು ಬರುತ್ತೆ, ಕಾಲ್ ನೋವು ಬರುತ್ತೆ, ಕೈ ನೋವು ಬರುತ್ತೆ. ಹೆಂಗ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಕೆಲ್ಸಗಳು ಮಾಡ್ಕೊಂಡು ನಿಭಾಯಿಸ್ಕೊಂಡು ಹೋಗ್ತಿರ್ಬೇಕು. ಕಾಲ ಕಳ್ಕೊಂಡು ಏನ್ ಮಾಡ್ತೀಯ ಹೇಳು?